To you all in the name of our Lord and Savior Jesus Christ. ನಮ್ಮ ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. I thank God for making me to come back to serve Lord in this small manner. ಈ ರೀತಿಯಾಗಿ ಚಿಕ್ಕದಾಗಿ ದೇವರನ್ನು ಸೇವಿಸುವ ಹಾಗೆ ನನಗೆ ಕೊಟ್ಟ ಒಂದು ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. So God made me to come back after a gap of more than almost 4 years. 4 ವರ್ಷಗಳ ನಂತರ ನಾವು ಹಿಂತಿರುಗಿ ಈ ರೀತಿಯಾಗಿ ಬರುವ ಹಾಗೆ ದೇವರು ನನಗೆ ಸಹಾಯ ಮಾಡಿದ್ದಾನೆ. I also thank the leadership for accepting me and to giving me this opportunity. ಸಭಾ ನಾಯಕತ್ವವು ನನ್ನನ್ನು ಸ್ವೀಕರಿಸಿ ಈ ರೀತಿಯಾಗಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೇನೆ. I also request your earnest prayers that God might use me in the coming days. ಮುಂದೆ ಬರುವ ದಿನಗಳಲ್ಲಿ ದೇವರು ನನ್ನನ್ನು ಉಪಯೋಗಿಸುವ ಹಾಗೆ ನೀವೆಲ್ಲರೂ ಪ್ರಾರ್ಥಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. For our small meditations, I have taken today's topic as partakers of heavenly calling. ಈ ಒಂದು ಮುಂಜಾನೆ ಧ್ಯಾನಕ್ಕಾಗಿ ಪರಲೋಕ ಕರುವಿಕೆಯಲ್ಲಿ ಪಾಲುಗಾರಿಕೆ ಎಂಬ ಒಂದು ಪ್ರಸ್ತಾಪವನ್ನು ನಾನು ತೆಗೆದುಕೊಂಡಿದ್ದೇನೆ. If you look at each and every one of our life, ನಮ್ಮ ಪ್ರತಿಯೊಬ್ಬರ ಜೀವಿತವನ್ನು ನಾವು ನೋಡುವುದಾದ್ರೆ, God has called each and every one of us. ದೇವರು ನಮ್ಮ ಪ್ರತಿಯೊಬ್ಬರನ್ನು ಕರೆದಿದ್ದಾನೆ. In 1 Peter chapter 2 verse 9 we can read like this. ಪೇತ್ರನು ಬರೆದ ಮೊದಲನೇ ಅಧ್ಯಾಯ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. To proclaim the praises of him called from darkness to light. 2ನೇ ಅಧ್ಯಾಯ 9ನೇ ವಚನ. ಕರ್ತನ ಭಕ್ತರನ್ನು ಕಷ್ಟಗಳಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ Can you give me the reference number, brother? 2 Peter 2:9. No, 1 Peter 2:9. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. But you are a chosen generation, a royal priesthood, a holy nation, his own special people, that you may proclaim the praises of him who called you out of darkness into his marvelous light. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರು ಆದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದೆ. Here we are seeing that God has called you out of darkness into his marvelous light. ದೇವರು ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದನು. We are in another way we are called as we are part in the body of Christ. ಇನ್ನೊಂದು ಮಾತಿನಲ್ಲಿ ನಾವು ಕ್ರಿಸ್ತನ ದೇಹಕ್ಕೆ ನಾವು ಅಂಗಗಳಾಗಿ ಅಥವಾ ಭಾಗವಾಗಿದ್ದೇವೆ. So each and every one of us are called people. ಪ್ರತಿಯೊಬ್ಬರು ವಿಶ್ವಾಸಿಗಳು, ಪ್ರತಿಯೊಬ್ಬರು ನಾವು ಕರೆಯಲ್ಪಟ್ಟಿದ್ದೇವೆ. From where we are called means we are called from the darkness to the light. ನಾವು ಕತ್ತಲೆಯೊಳಗಿಂದ ಬೆಳಕಿನಲ್ಲಿ ಸೇರಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. To proclaim the praises of ಆತನ ಗುಣಾತಿಶಯಗಳನ್ನು ಪ್ರಚುರ ಮಾಡುವರಂತೆ ದೇವರು ನಮ್ಮನ್ನು ಕರೆದನು. And if you think of our life, God has a great purpose in each and every one of our life. ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ಒಂದು ಮಹಾ ಉದ್ದೇಶವು ನಮ್ಮ ಜೀವಿತದಲ್ಲಿ ಉಂಟು. In our Christian life we should run for him. ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನಮ್ಮ ಒಂದು ಓಟವು ಆತನಿಗಾಗಿರಬೇಕು. We should fight for him. ಆತನಿಗಾಗಿ ನಾವು ಹೋರಾಡುವವರಾಗಿರಬೇಕು. We should suffer for him. ಆತನಿಗಾಗಿ ನಾವು ಸಹಾಯ ಮಾಡುವವರಾಗಿರಬೇಕು. And we should die for him. ಆತನಿಗಾಗಿ ಪ್ರಾಣ ಕೊಡುವವರಾಗಿರಬೇಕು. So each and every one of us as a part or as a place in the Christian living. ಒಂದು ಕ್ರೈಸ್ತಿಯ ಜೀವಿತದಲ್ಲಿ ನಮ್ಮ ಪ್ರತಿಯೊಬ್ಬರಿಗೂ ಒಂದು ಭಾಗವು ಒಂದು ಪಾತ್ರವು ನಮಗೆ ಉಂಟು. So in John chapter 15 verse 16 we are reading like this. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ, You did not choose me, I have chose you. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. We didn't choose him, but God has chosen
each one of us. ನಾವು ದೇವರನ್ನು ಆರಿಸಿಕೊಳ್ಳಲಿಲ್ಲ, ಆದ್ರೆ ದೇವರು ನಮ್ಮ ಪ್ರತಿಯೊಬ್ಬರನ್ನು ಆರಿಸಿಕೊಂಡನು. So we are there to serve the Lord in a small way or a bigger way in what God has a plan in each and every one of our life. ನಾವು ದೇವರ ಒಂದು ಸೇವೆಯಲ್ಲಿ ನಾವು ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ಭಾಗವಹಿಸುವ ಹಾಗೆ ನಾವು ದೇವರು ನಮ್ಮ ಪ್ರತಿಯೊಬ್ಬರನ್ನು ನಮ್ಮನ್ನು ಕರೆದಿದ್ದಾನೆ. In the life of Joshua, he is telling us, for me and my household, we will serve the Lord. ಯೋಶುವನ ಆತನು ಹೇಳುವುದೇನೆಂದ್ರೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. So in our Christian life, we are there to serve the Lord. ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನಾವು ದೇವರನ್ನು ಸೇವೆ ಮಾಡುವುದಕ್ಕಾಗಿ ನಾವು ಜೀವಿಸುತ್ತಿದ್ದೇವೆ. Not pleasing human people. ಮನುಷ್ಯರನ್ನು ಯಾರನ್ನು ನಾವು ಮೆಚ್ಚಿಸದೆ, God is seeing each and every one of our heart. ದೇವರು ನಮ್ಮ ಪ್ರತಿಯೊಬ್ಬರ ಹೃದಯವನ್ನು ನೋಡುವವನಾಗಿದ್ದಾನೆ. So as Joshua is telling, as for me and my household, we will serve the Lord. ಯೋಶುವನಾತನು ಹೇಳಿದೇನೆಂದ್ರೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. So as the soldiers of Christ, we are called as the soldiers of Christ. We must fight a good fight in our Christian living. ನಾವು ಕ್ರಿಸ್ತನ ಸೈನಿಕರೆಂಬುದಾಗಿ ಕರೆಯಲ್ಪಟ್ಟಿದ್ದೇವೆ. ಕ್ರಿಸ್ತನ ಸೈನಿಕರಾಗಿ ನಾವು ನಮ್ಮ ಜೀವಿತದಲ್ಲಿ ನಾವು ಹೋರಾಡುವವರಾಗಿರಬೇಕು. And another thing in our Christian life, as Paul is telling, I have finished the course. It is like one day we must tell like that, I have finished the course. ಪೌಲನು ಆತನು ಹೇಳಿದ ಹಾಗೆ, ನಾನು ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಎಂಬುದಾಗಿ So in our Christian living, while serving the Lord, there are different kinds of work in the Christian life. ನಮ್ಮ ಒಂದು ಕ್ರೈಸ್ತಿಯ ಜೀವಿತದಲ್ಲಿ ದೇವರ ಒಂದು ಸೇವೆಯಲ್ಲಿ ಬೇರೆ ಬೇರೆ ಒಂದು ಪಾತ್ರವು ಒಂದು ಭಾಗವು ನಮಗೆ ಉಂಟು. All the people are not used in the same manner. ಎಲ್ಲಾ ವಿಶ್ವಾಸಿಗಳು ಎಲ್ಲರೂ ಒಂದೇ ರೀತಿಯಾಗಿ ಅವರು ಉಪಯೋಗಿಸಲ್ಪಡುವುದಿಲ್ಲ. In the Bible we can see that if you see Barnabas, he was introducing Paul to the apostles. ಸತ್ಯವೇದದಲ್ಲಿ ಬಾರ್ನಬನ ಕುರಿತಾಗಿ ನಾವು ನೋಡುವಾಗ, ಬಾರ್ನಬನು ಪೌಲನನ್ನು ಅಪೊಸ್ತಲರಿಗೆ ಆತನು ಪರಿಚಯ ಮಾಡಿಕೊಟ್ಟನು. If you see Tabitha, she is doing good work, social work. He is doing social work. Tabitha ಎಂಬ ಸ್ತ್ರೀಯ ವಿಷಯವಾಗಿ ನೋಡುವಾಗ ಆಕೆ ಸಾಮಾಜಿಕ ಸೇವೆಯನ್ನು ಮಾಡುವವಳಾಗಿದ್ದಳು. If you see the Simon of Topa, he opened his house for Peter for many days to come and stay in his house. ಸಿಮೋನನ ವಿಷಯವಾಗಿ ನಾವು ನೋಡುವಾಗ ಆತನು ಪೇತ್ರನು ಬಂದು ತನ್ನ ಮನೆಯಲ್ಲಿ ವಾಸ ಮಾಡುವ ಹಾಗೆ ತನ್ನ ಮನೆಯನ್ನು ಆತನು ತೆರೆದನು. The main thing in our Christian life is, are we available for God's work? ನಮ್ಮ ಕ್ರೈಸ್ತ ಜೀವಿತದಲ್ಲಿ ಮುಖ್ಯವಾದ ವಿಷಯವೇನೆಂದ್ರೆ, ನಾವು ಕ್ರಿಸ್ತನಿಗಾಗಿ ನಾವು ಸಮಯವನ್ನು ಅಥವಾ ನಾವು ಲಭ್ಯವಾಗಿದ್ದೇವಾ, ಸಮಯವನ್ನು ಕೊಡುತ್ತೇವಾ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳಬೇಕು. The work may be big or small, but God has a purpose in each and every one of our life. ನಾವು ಮಾಡುವ ಸೇವೆ ಅದು ಚಿಕ್ಕದಾಗಿ ಅಥವಾ ದೊಡ್ಡದಾಗಿರಬಹುದು, ಆದರೆ ದೇವರಿಗೆ ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರಿಗೂ ದೇವರ ಒಂದು ಉದ್ದೇಶ ಉಂಟು. The decision we make to serve the Lord help us God to use us in a different way. ದೇವರನ್ನು ಸೇವಿಸಬೇಕೆಂಬ ಒಂದು ತೀರ್ಮಾನ ನಾವು ಬೇರೆ ಬೇರೆ ಸೇವೆಯಲ್ಲಿ ನಾವು ಉಪಯೋಗಿಸುವ ಹಾಗೆ ದೇವರು ನಮ್ಮನ್ನು ಉಪಯೋಗಿಸುವವನಾಗಿರುತ್ತಾನೆ. We can see in the life of Daniel, he has decided not to eat in the king's food. God used him as a prophet mightily in a different way. ದಾನಿಯೇಲ ಕುರಿತಾಗಿ ನಾವು ನೋಡುವಾಗ ಆತನು ರಾಜ ಭೋಜನವನ್ನು ಮಾಡುವುದಿಲ್ಲ ಎಂಬುದಾಗಿ ಆತನು ತೀರ್ಮಾನಿಸಿದ್ರಿಂದ ಒಬ್ಬ ಪ್ರವಾದಿಯನಾಗಿ ದೇವರು ದಾನಿಯೇಲನನ್ನು ಉಪಯೋಗಿಸಿದನು. We can see Shadrach, Meshach, Abednego decided not to bow down before the statue. God used them and bring them up in the kingdom. ಶಾದ್ರಕ್, ಮೇಷಕ್, ಅಬೇದ್ನೆಗೋ ಆ ಒಂದು ಮೂರ್ತಿಯ ಮುಂದೆ, ಆ ಒಂದು ವಿಗ್ರಹದ ಮುಂದೆ ಅಡ್ಡ ಬೀಳುವುದಿಲ್ಲ ಎಂಬುದಾಗಿ ತೀರ್ಮಾನಿಸಿಕೊಂಡಾಗ ದೇವರು ಅವರನ್ನು ಮೇಲಕ್ಕೆ ತಂದು ಅವರನ್ನು ಸಹ ದೇವರು ಉಪಯೋಗಿಸಿದನು. In Exodus chapter 31, 1-5, we can see a person called Bezalel. ವಿಮೋಚನ ಕಾಂಡ 31ನೇ ಅಧ್ಯಾಯದಲ್ಲಿ 1-5 ವಚನದಲ್ಲಿ ಬಸಲೇಲ್ ಎಂಬ ಒಬ್ಬ ವ್ಯಕ್ತಿಯ ವಿಷಯವಾಗಿ ನಾವು ನೋಡುತ್ತೇವೆ.
he was called for a greater work with no experience in his life. ಒಂದು ದೊಡ್ಡ ಒಂದು ಕೆಲಸಕ್ಕಾಗಿ ಯಾವ ಒಂದು ಅನುಭವ ಇಲ್ಲದೆ ಇರುವ ಈ ಒಬ್ಬ ವ್ಯಕ್ತಿಯನ್ನು ಒಂದು ದೊಡ್ಡ ಒಂದು ಕೆಲಸಕ್ಕಾಗಿ ಕರೆಯಲ್ಪಡುವುದನ್ನು ನಾವು ಗಮನಿಸಬಹುದು. To do great things, he was filled with the Holy Spirit. ಒಂದು ದೊಡ್ಡ ಒಂದು ಮಹಾ ಕಾರ್ಯವನ್ನು ಮಾಡುವುದಕ್ಕಾಗಿ ಆತನು ಪವಿತ್ರ ಆತ್ಮನಿಂದ ತುಂಬಿದವನಾಗಿದ್ದನು. He has given the heavenly wisdom to make the tabernacle. ಆ ಒಂದು ದೇವದರ್ಶನ ಗುಡಾರವನ್ನು ನಿರ್ಮಾಣ ಮಾಡುವುದರಲ್ಲಿ ಆತನಿಗೆ ದೊಡ್ಡ ಒಂದು ದರ್ಶನವು ಆತನಿಗೆ ಜ್ಞಾನವು ಕೊಡಲ್ಪಟ್ಟಿತು. So God can use you and me if you are available to do great things for God. ನೀವು ನಾವು ಆಗಿದ್ದರೆ ನಾವು ದೇವರ ಒಂದು ಸೇವೆಯಲ್ಲಿ ಮಹಾ ಕಾರ್ಯವನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಉಪಯೋಗಿಸುವವನಾಗಿರುತ್ತಾನೆ. Another person we can see in the New Testament, Philip. ಹೊಸ ಒಡಂಬಡಿಕೆಯಲ್ಲಿ ಫಿಲಿಪ್ಪನ ವಿಷಯವಾಗಿ ನಾವು ನೋಡುವುದಾದರೆ, so he was the one among the 7 people who was chosen to serve the people. ಮತ್ತು ಜನರನ್ನು ಸೇವಿಸುವುದಕ್ಕಾಗಿ ಜನರ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕಾಗಿ 7 ಜನರಲ್ಲಿ ಫಿಲಿಪ್ಪನು ಒಬ್ಬನು ಆತನಾಗಿದ್ದಾನು. So we can see he went to Samaria and he preached there, and many people were saved because of his ministry. ಸಮರ್ಯ ಎಂಬ ಪ್ರದೇಶಕ್ಕೆ ಹೋಗಿ ಆತನ ಉಪದೇಶಿಸಿ ಆತನು ಅನೇಕ ಜನರು ಅವರು ರಕ್ಷಿಸಲ್ಪಡುವ ಹಾಗೆ ದೇವರ ಕಡೆಗೆ ಬರುವ ಹಾಗೆ ಸಹಾಯ ಮಾಡಿದ. Another person we are seeing, the person named Ur, while Moses was praying in the mountain, he just supported his hand while he was praying. ಮತ್ತು ಒಬ್ಬ ವ್ಯಕ್ತಿ ಹಳೆ ಒಡಂಬಡಿಕೆಯಲ್ಲಿ ಊರನ ವಿಷಯವಾಗಿ ನಾವು ನೋಡುತ್ತೇವೆ. ಆತನು ಮೋಶೆ ಆತನು ಪ್ರಾರ್ಥನೆ ಮಾಡುತ್ತಿರುವಾಗ ತನ್ನ ಮೋಶೆ ಕೈಗಳನ್ನು ಹಿಡಿದು ಆತನು ಸಹಾಯ ಮಾಡಿದ ಒಬ್ಬ ವ್ಯಕ್ತಿ ಆಗಿದ್ದನು. We can be used by God in a several way in his kingdom. ಆತನ ಒಂದು ರಾಜ್ಯಕ್ಕಾಗಿ ನಾವು ದೇವರು ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಆತನು ನಮ್ಮನ್ನು ಉಪಯೋಗಿಸುವವನಾಗಿರುತ್ತಾನೆ. We are appointed as a steward to God's work in this world. ನಾವು ಈ ಒಂದು ಲೋಕದಲ್ಲಿ ದೇವರ ಒಂದು ಸೇವೆಯಲ್ಲಿ ಕರ್ತನು ನಮ್ಮನ್ನು ಮನೆವಾರ್ತೆಯವರಾಗಿ ನಮ್ಮನ್ನು ಇಟ್ಟಿದ್ದಾನೆ. As a steward, we are given responsibility in God's work. ದೇವರ ಕೆಲಸದಲ್ಲಿ ನಾವು ಮನೆವಾರ್ತೆಯವರಾಗಿ ನಮಗೆ ಕೆಲಸವು ಜವಾಬ್ದಾರಿಗಳು ಕೊಡಲ್ಪಟ್ಟಿದೆ. So God is expecting great things from us. ದೇವರು ನಮ್ಮಿಂದ ದೊಡ್ಡ ಶ್ರೇಷ್ಠವಾದ ಸಂಗತಿಗಳನ್ನು ಆತನು ಅಪೇಕ್ಷಿಸುವನಾಗಿದ್ದಾನೆ. Do we know the purpose God chosen you and me? ದೇವರು ನಿಮ್ಮನ್ನು ಆರಿಸಿಕೊಂಡ ಉದ್ದೇಶವೇನೆಂದು ನಮಗೆ ಗೊತ್ತಿದೆಯಾ? You must do only what God wants us to do. ದೇವರು ಬಯಸುವ ವಿಷಯಗಳನ್ನೇ ನಾವು ಮಾಡುವವರಾಗಿರಬೇಕು. So each and every one of us has given talents. We can see God has given 1 talent, 2 talents, 5 talents, and they used it, and they multiplied it. ದೇವರು ನಮಗೆ ತಲಾಂತುಗಳನ್ನು ಕೊಟ್ಟಿದ್ದಾನೆ. ಸತ್ಯವೇದದಲ್ಲಿ ಒಬ್ಬರಿಗೆ 2, 5, 10 ಈ ರೀತಿಯಾಗಿ ಆತನು ತಲಾಂತುಗಳನ್ನು ಆತನು ನಮಗೆ ಸೇವೆಯಲ್ಲಿ ಉಪಯೋಗಿಸುವುದಕ್ಕಾಗಿ ಕೊಟ್ಟಿದ್ದಾನೆ. So in our Christian life, how much we are investing in eternity? ನಮ್ಮ ಒಂದು ಕ್ರೈಸ್ತ ಜೀವಿತದಲ್ಲಿ ನಿತ್ಯತ್ವಕ್ಕಾಗಿ ನಾವು ಎಷ್ಟರ ಮಟ್ಟಿಗೆ ನಾವು ವೆಚ್ಚ ಮಾಡುತ್ತಾ ಇದ್ದೇವೆ. So we are planning many things, we are investing many things in this world. ಈ ಲೋಕದಲ್ಲಿ ನಮಗೆ ಅನೇಕ ಯೋಜನೆಗಳು ಉಂಟು, ನಾವು ಅನೇಕ ಸಂಗತಿಗಳಲ್ಲಿ ನಾವು ಹೂಡಿಕೆ ಮಾಡುತ್ತೇವೆ. So how much we are investing in the eternity? ಆದರೆ ನಿತ್ಯತ್ವಕ್ಕಾಗಿ ನಾವು ಎಷ್ಟರ ಮಟ್ಟಿಗೆ ನಾವು ಪ್ರಯಾಸವನ್ನು ಕೆಲಸವನ್ನು ನಾವು ಮಾಡುತ್ತಾ ಇದ್ದೇವೆ. One day you and I should stand before God. ಒಂದು ದಿನ ನಾವು ಕರ್ತನ ಮುಂದೆ ನಾವು ನಿಲ್ಲುವವರಾಗಿರಬೇಕು. In Revelation chapter 20 verse 12 we are reading like this. ಪ್ರಕಟಣೆ 20ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ. Revelation chapter 20 ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ verse 12 12ನೇ ವಚನ. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು.
ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳು ಆಧಾರದಿಂದ ಅವರವರ ಕೃತಿಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. We are seeing that books were opened ಆ ಪುಸ್ತಕಗಳು ತೆರೆಯಲ್ಪಟ್ಟಿತು and the dead were judged according to their works by the things which were written in the books. ಮತ್ತು ಆ ಪುಸ್ತಕದಲ್ಲಿ ಬರೆದಿದ್ದ ಸಂಗತಿಗಳು ಆಧಾರದಿಂದ ಅವರವರ ಕೃತಿಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. Each and every one of us should give account to God. ನಾವು ಪ್ರತಿಯೊಬ್ಬರು ದೇವರಿಗೆ ಲೆಕ್ಕ ಒಪ್ಪಿಸುವವರಾಗಿದ್ದೇವೆ. We are standing while we are standing before God, we will come to know what are the things God has done for us. ಕರ್ತನ ಮುಂದೆ ನಾವು ನಿಂತುಕೊಳ್ಳುವಾಗ ಕರ್ತನ ನಮಗಾಗಿ ಮಾಡಿರುವ ಆ ಸಂಗತಿಗಳು ನಮ್ಮ ಮುಂದೆ ಪ್ರತ್ಯಕ್ಷವಾಗುವವು. So will we be ashamed to stand before God on that day? ನಾವು ಆ ಒಂದು ದಿನದಲ್ಲಿ ಆತನ ಮುಂದೆ ನಿಂತುಕೊಳ್ಳುವುದಕ್ಕಾಗಿ ನಾವು ನಾಚಿಕೆ ಉಳ್ಳವರಾಗಿ ನಾವು ಕಂಡು ಬರುತ್ತೇವೆ. If God will ask you a question, I have died for you, what you have done for me? ದೇವರು ನಮ್ಮಲ್ಲಿ ನಾನು ನಿನಗಾಗಿ ಪ್ರಾಣವನ್ನು ಕೊಟ್ಟಿದ್ದೇನೆ, ನೀನು ನನಗಾಗಿ ಏನು ಮಾಡಿದ್ದಿ ಎಂಬುದಾಗಿ ಪ್ರಶ್ನಿಸುವಾಗ we should answer for the question God asked for you and me. ದೇವರು ನಮ್ಮಲ್ಲಿ ಕೇಳಿದ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕು. What is our answer to God? ನಮ್ಮ ಒಂದು ಉತ್ತರ ಏನಾಗಿರುತ್ತದೆ? We can see in the for the last 2000 years, ಕಳೆದ 2000 ವರ್ಷಗಳು many people have sacrificed their life for God. ಕರ್ತನಿಗಾಗಿ ತಮ್ಮ ಜೀವಿತವನ್ನು ತ್ಯಾಗ ಮಾಡಿದ ಅನೇಕರು ಇದ್ದಾರೆ. We can see that from the life of disciples till today, thousands of people have sacrificed their life for God. ಶಿಷ್ಯರು ಮೊದಲುಗೊಂಡು ಈ ದಿನದ ತನಕ ಅನೇಕರು ಸಾವಿರಾರು ಜನರು ತಮ್ಮ ಒಂದು ಜೀವಿತವನ್ನು ಕರ್ತನ ಒಂದು ಸೇವೆಗಾಗಿ ತ್ಯಾಗವಾಗಿ ಅರ್ಪಿಸಿಕೊಂಡಿದ್ದಾರೆ. Many people left their belongings, left their country, and gone for long places to serve the Lord. ದೇವರ ಒಂದು ಸೇವೆಗಾಗಿ ಅನೇಕರು ತಮ್ಮ ಒಂದು ಸ್ವಾಸ್ಥ್ಯವನ್ನು ಬಿಟ್ಟು ತಮ್ಮ ಒಂದು ಸ್ವದೇಶವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಿ ಅವರು ದೇವರ ಸೇವೆಯನ್ನು ಮಾಡಿದವರಾಗಿದ್ದಾರೆ. What is your responsibility and my responsibility in the Christian life? ಕ್ರೈಸ್ತಿಯ ಜೀವಿತದಲ್ಲಿ ನಮ್ಮ ಒಂದು ಜವಾಬ್ದಾರಿ ಏನಾಗಿದೆ? What are the things we left for God? ಕರ್ತನಿಗಾಗಿ ನಾವು ಏನೇನು ನಾವು ತ್ಯಾಗ ಮಾಡಿದ್ದೇವೆ? In Hebrews 11 verse 13 we can see like this. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 38ನೇ ವಚನದಲ್ಲಿ Hebrews 11 verse 13. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನ. ಇವರೆಲ್ಲರೂ ವಾಗ್ದಾನದ ಫಲವನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. These all died in faith. ಅವರೆಲ್ಲರೂ ನಂಬಿಕೆಯುಳ್ಳವರಾಗಿ ಮೃತರಾದರು. They were strangers and pilgrims on the earth. ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. We can see the people of faith, they are strangers and pilgrims on the earth. ಈ ನಂಬಿಕೆ ವೀರರು ಅವರು ಪರಿಗಣಿಸಿದ್ದೇನೆಂದ್ರೆ ಅವರು ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಎಂಬುದಾಗಿ. In verse 16 we are reading like this. 16ನೇ ವಚನದಲ್ಲಿ, but now they desire a better, that is a heavenly country. Therefore God is not ashamed to be called their God, and he has prepared a city for them. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಆರೈಸುವವರು, ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. They are living in this world expecting a better place in the heavenly country. ಪರಲೋಕವೆಂಬ ಉತ್ತಮ ದೇಶವನ್ನು ಆರೈಸುವವರಾಗಿ ಈ ಭೂಮಿಯ ಮೇಲೆ ಜೀವಿಸಿದರು. And also in the same Hebrews verse 33 to 38 if we read, 33ರಿಂದ 38ನೇ ವಚನ ತನಕ ನಾವು ಓದುವುದಾದ್ರೆ, from 33 to 38, 33ರಿಂದ 38ನೇ ವಚನ ತನಕ we can see the people who are living for the kingdom to come.
ಮುಂದೆ ಬರುವ ರಾಜ್ಯಕ್ಕಾಗಿ ಜೀವಿಸಿದ ಜನರ ಕುರಿತಾಗಿ ನಾವು ಈ ವಾಕ್ಯಗಳಲ್ಲಿ ಓದುತ್ತೇವೆ. Who through faith subdued kingdoms, worked righteousness, obtained promises, stopped the mouth of the lions, quenched the violence of fire, escaped the edge of the sword, out of weakness were made strong, become valiant in battle, turned to flight the armies of the aliens. Women received their dead raised to life, and others were tortured, not accepting deliverance, that they might obtain a better resurrection. Still others a trial of mockings and scourgings, yes, and of chains and imprisonment. They are stoned, they were sawn in two, and were tempted, were slain with the sword. They wandered about in sheepskins and goatskins, being destitute, afflicted, tormented, of whom the world was not worthy. They wandered in deserts and mountains, in dens and caves of the earth. We can see that what are the sufferings they gone through for the glory of Christ. 33ರಿಂದ 38ನೇ ವಚನ ತನಕ ದೇವರ ಒಂದು ಮಹಿಮೆಗಾಗಿ ನಂಬಿಕೆ ಜನರು ಅವರು ಏನೇನು ಶ್ರಮೆಯನ್ನು ಅವರು ಅನುಭವಿಸಿದರು ಎಂಬುದಾಗಿ ಈ ವಾಕ್ಯಗಳಲ್ಲಿ ಓದುತ್ತೇವೆ. The world was not worthy for them. ಈ ಲೋಕವು ಅವರಿಗೆ ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. What are the things we have sacrificed for the sake of God? ಕರ್ತನ ನಿಮಿತ್ತ ನಾವು ಏನೇನು ನಾವು ತ್ಯಾಗವಾಗಿ ಅಥವಾ ನಾವು ಬಿಟ್ಟು ಹೋಗಿದ್ದೇವೆ ಬಿಟ್ಟಿದ್ದೇವೆ. So one day we are going to stand before God. ಒಂದು ದಿನ ನಾವು ದೇವರ ಮುಂದೆ ನಾವು ನಿಂತುಕೊಳ್ಳಬೇಕು. Each and every one of us will be giving account for our activities in this world. ಈ ಲೋಕದಲ್ಲಿ ನಾವು ಮಾಡಿದ ಒಂದು ಕೃತ್ಯಗಳಿಗಾಗಿ ನಾವು ದೇವರ ಮುಂದೆ ಪ್ರತಿಯೊಬ್ಬರು ಲೆಕ್ಕವನ್ನು ಒಪ್ಪಿಸುವವರಾಗಿರುತ್ತೇವೆ. In 1 Corinthians chapter 3 we are reading like this. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ. In verse 5 we are saying, as the Lord give to each one of us, each and every one of us, God has given responsibilities. 3ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರು ಪ್ರತಿಯೊಬ್ಬರಿಗೆ ಆತನು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. In verse 8 we are reading like this, each one will receive his own reward according to his own labor. 8ನೇ ವಚನದಲ್ಲಿ ಆದರೂ ಪ್ರತಿಯೊಬ್ಬನಿಗೆ ಅವನವನ ಕಷ್ಟಕ್ಕೆ ತಕ್ಕ ಹಾಗೆ ಕೂಲಿಯು ದೊರೆಯುವುದು. So each and everyone will receive his own reward. ಪ್ರತಿಯೊಬ್ಬನು ಅವನವನ ಕಷ್ಟಕ್ಕೆ ತಕ್ಕ ಹಾಗೆ ಆ ಒಂದು ಪ್ರತಿಫಲವನ್ನು ಪಡೆದುಕೊಳ್ಳುವನು. According to his own labor. ತನ್ನ ಒಂದು ಪ್ರತಿಯೊಬ್ಬನ ಒಂದು ಕಷ್ಟಕ್ಕೆ ತಕ್ಕ ಹಾಗೆ ಆ ಒಂದು ಪ್ರತಿಫಲವನ್ನು ಪಡೆದುಕೊಳ್ಳುವನು. So the labor we are doing for God will not go in vain. ನಾವು ದೇವರಿಗಾಗಿ ಮಾಡುವ ಒಂದು ಪ್ರಯಾಸವು ಕೆಲಸವು ಅದು ವ್ಯರ್ಥವಾಗಿ ಹೋಗುವುದಿಲ್ಲ. You may not be recognized in this world by people. ಈ ಲೋಕದಲ್ಲಿ ನಾವು ಜನರಿಂದ ನಾವು ಗುರುತಿಸಲ್ಪಡದೇ ಇರಬಹುದು. Don't expect anybody to appreciate you or recognize you, but God is there for He will give one day reward according to your labor in this world. ಜನರು ನಮ್ಮನ್ನು ಪ್ರಶಂಸಿಸಿ ನಮ್ಮನ್ನು ಗುರುತಿಸುವ ಹಾಗೆ ನಾವು ಎದುರು ನೋಡಬಾರದು. ಆದರೆ ದೇವರು ನಮ್ಮ ಒಂದು ಕಷ್ಟಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬರಿಗೆ ಪ್ರತಿಫಲವನ್ನು ಕೊಡುವನು. In verse 10 we are reading like this, but let each one take heed how he builds on it. ಆದ್ರೆ 10ನೇ ವಾಕ್ಯದಲ್ಲಿ ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂತದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. So we must be careful how we are building the church of God. ದೇವರ ಸಭೆಯನ್ನು ನಾವು ಹೇಗೆ ಕಟ್ಟುತ್ತಾ ಇದ್ದೇವೆ ಎಂಬ ಒಂದು ಸಂಗತಿಯಲ್ಲಿ ಎಚ್ಚರಿಕೆಯಾಗಿರಬೇಕು. Don't damage it. ಅದನ್ನು ನಾವು ನಾಶಪಡಿಸಬಾರದು. So be careful in building how we are building the church of God. ದೇವರ ಸಭೆಯನ್ನು ಯಾವುದರ ಮೇಲೆ ನಾವು ಕಟ್ಟುತ್ತಾ ಇದ್ದೇವೆ ಎಂಬ ಒಂದು ಸಂಗತಿಯಲ್ಲಿ ಎಚ್ಚರಿಕೆಯಾಗಿರಬೇಕು. In verse 13 we are reading, each one's work will become manifest, for the day will declare it. 13ನೇ ವಾಕ್ಯದಲ್ಲಿ ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂತದೋ ಆ ಬೆಂಕಿ ಶೋಧಿಸುವುದು. So our work will go through the fire,
and God will reveal our declare it our work in the day we stand before God. ನಾವು ನಮ್ಮ ಒಂದು ಪ್ರತಿಯೊಬ್ಬರ ಕೃತ್ಯವು ಆ ಬೆಂಕಿಯನ್ನು ಹಾದು ಹೋಗುವಂತದ್ದಾಗಿದೆ ಮತ್ತು ಆ ಪ್ರತಿಯೊಬ್ಬರ ಕೆಲಸವೆಂತದ್ದು ಎಂಬುದಾಗಿ ಆ ಬೆಂಕಿ ಶೋಧಿಸುವಂತದ್ದು. So in chapter in 1 Corinthians chapter 4 verse 5 we are reading like this. 4ನೇ ಅಧ್ಯಾಯ 5ನೇ ವಚನದಲ್ಲಿ, Therefore judge nothing before the time until the Lord comes, who will both bring to light the hidden things of darkness and reveal the counsels of the hearts, and then each one's praise will come from God. 1 ಕೊರಿಂಥ 5ನೇ ವಾಕ್ಯದಲ್ಲಿ, ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ, ಕರ್ತನು ಬರುವ ತನಕ ತಡೆಯಿರಿ. ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಆ ಕಾಲದಲ್ಲಿ ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು. So here we are saying that each one's praise will come from God. ಪ್ರತಿಯೊಬ್ಬನಿಗೂ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು. He will reward for each and every one of you and me in the day we stand before God. ದೇವರ ಕರ್ತನ ಮುಂದೆ ನಾವು ನಿಂತುಕೊಳ್ಳುವಾಗ ದೇವರು ನಮ್ಮ ಪ್ರತಿಯೊಬ್ಬರಿಗೆ ತಕ್ಕ ಪ್ರತಿಫಲವನ್ನು ಹೊಗಳಿಕೆಯನ್ನು ಕೊಡುವವನಾಗಿರುತ್ತಾನೆ. In Revelation chapter 22 verse 11 we are reading like this. ಪ್ರಕಟಣೆ 22ನೇ ಅಧ್ಯಾಯ 11ನೇ ವಚನದಲ್ಲಿ, 11 and 12 we can read like this. 11, 12ನೇ ವಾಕ್ಯಗಳಲ್ಲಿ, He who is unjust, let him be unjust still. He who is filthy, let him filthy still. He who is righteous, let him be righteous still. He who is holy, let him be holy still. And behold, I am coming quickly, and my reward is with me, to give to everyone according to his work. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಇಗೋ, ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. So let the people live as they like in this world. ಜನರು ತಮಗೆ ಇಷ್ಟ ಬಂದ ಹಾಗೆ ಈ ಭೂಮಿ ಮೇಲೆ ಜೀವಿಸುತ್ತಾರೆ. And God is telling, behold, I am coming quickly. ಇಗೋ, ಬೇಗನೆ ಬರುತ್ತೇನೆ. And there is a reward with me. ಪ್ರತಿಯೊಬ್ಬರಿಗೆ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. And to give everyone according to his work. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡುವೆನು. So God is seeing our work, and one day he will reward to us according to our work. ದೇವರು ನಮ್ಮ ಕೃತ್ಯಗಳನ್ನು ನೋಡುವವನಾಗಿದ್ದಾನೆ, ಅದಕ್ಕೆ ತಕ್ಕ ಹಾಗೆ ಒಂದು ದಿನ ಪ್ರತಿಫಲವನ್ನು ಕೊಡುವನು. So in our Christian life, how we are working, how we are living in our Christian life. ನಮ್ಮ ಒಂದು ಕ್ರೈಸ್ತ ಜೀವಿತದಲ್ಲಿ ನಾವು ನಮ್ಮ ನಡೆ ಮತ್ತು ನಮ್ಮ ಒಂದು ಸೇವೆ ಹೇಗೆ ಉಂಟು. And Paul is telling that he did not count my life precious. ಪೌಲನ ಆತನು ಹೇಳುವುದೇನೆಂದ್ರೆ, ನನ್ನ ಒಂದು ಪ್ರಾಣವು ಜೀವವು ಅಮೂಲ್ಯವೆಂದು ಪರಿಗಣಿಸಲಿಲ್ಲ. We must run the Christian life with full patience. ತಾಳ್ಮೆಯೊಡನೆ ನಮ್ಮ ಒಂದು ಕ್ರೈಸ್ತ ಜೀವಿತವನ್ನು ಓಡುವವರಾಗಿರಬೇಕು. We should not expect any reward in this world. ಈ ಭೂಮಿಯ ಮೇಲೆ ನಾವು ಯಾವ ಒಂದು ಪ್ರತಿಫಲವನ್ನು ನಾವು ಅಪೇಕ್ಷಿಸಬಾರದು. There might not be recognized by people in this world. ಈ ಜನರಿಂದ, ಲೋಕದ ಜನರಿಂದ ನಾವು ಗುರುತಿಸಲ್ಪಡದೇ ಇರಬಹುದು. So whatever we are doing for Christ, it will be rewarded one day before God. ಕ್ರಿಸ್ತನಿಗೆ ಮಾಡುವ ನಮ್ಮ ಎಲ್ಲಾ ಒಂದು ಸೇವೆಯು ಒಂದು ದಿನ ನಮಗೆ ಅದಕ್ಕೆ ತಕ್ಕ ಪ್ರತಿಫಲವು ನಮಗೆ ಉಂಟಾಗುತ್ತದೆ. There is a book in heaven which is recorded each and every one of our activity in our Christian life. ನಮ್ಮ ಒಂದು ಕ್ರೈಸ್ತ ಜೀವಿತದಲ್ಲಿ ನಾವು ಮಾಡುವ ಒಂದು ಪ್ರತಿಯೊಂದು ಕೃತ್ಯವು ಪರಲೋಕದಲ್ಲಿರುವ ಒಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. In 2 Timothy chapter 4 verse 7 we are reading like this. Paul is telling that I finished the race. 2 ತಿಮೋಥಿ 4ನೇ ಅಧ್ಯಾಯ 7ನೇ ವಚನದಲ್ಲಿ ಪೌಲನು ಆತನು ಹೇಳುವುದೇನೆಂದರೆ, ನನ್ನ ಓಟವನ್ನು ನಾನು ಕಡೆಗಣಿಸಿದ್ದೇನೆ. If we know only know the purpose of our earthly life, we can tell the same word that I finished the race. ಈ ಒಂದು ನಮ್ಮ ಒಂದು ಜೀವಿತದ ಉದ್ದೇಶವನ್ನು ನಾವು ತಿಳ್ಕೊಂಡರೆ ಮಾತ್ರ ನಾವು
ಈ ರೀತಿಯಾಗಿ ನಾವು ಸಹ ಹೇಳಲಿಕ್ಕೆ ಸಾಧ್ಯ. When we die one day, other people may tell that he finished the race. ನಾವು ಪ್ರಾಣ ಬಿಟ್ಟು ಹೋದಾಗ ಇತರರು ಇವನು ಈ ಒಂದು ಓಟವನ್ನು ಕಡೆಗಾಣಿಸಿದ್ದಾನೆ ಎಂಬುದಾಗಿ ಹೇಳಬಹುದು. That before that, while still we are living in this world, at our old age, will we be able to tell that I have finished the race? ನಾವು ಇನ್ನು ಬದುಕಿರುವಾಗಲೇ ನಮ್ಮ ಒಂದು ವೃದ್ಧ ಪ್ರಾಯದಲ್ಲಿ ನಾವು ನಮ್ಮ ಓಟವನ್ನು ಕಡೆಗಾಣಿಸಿದ್ದೇವೆ ಎಂಬುದಾಗಿ ನಾವು ನಮ್ಮ ವಿಷಯವಾಗಿ ಹೇಳಲಿಕ್ಕೆ ಸಾಧ್ಯವಿದೆಯಾ? Paul in his life, he has finished the race, finished the world and the race without any regrets in his life. ಪೌಲನು ಆ ಒಂದು ಓಟವನ್ನು ಯಾವ ಒಂದು ಪಶ್ಚಾತ್ತಾಪವಿಲ್ಲದೆ ಆತನು ಕಡೆಗಾಣಿಸಿದ್ದಾನೆ. He was received by God as a good and faithful servant. ಒಳ್ಳೆ ನಂಬಿಕಸ್ಥನಾದ ಒಬ್ಬ ಸೇವಕನಾಗಿ ದೇವರು ಪೌಲನನ್ನು ಸ್ವೀಕರಿಸಿಕೊಂಡನು. So think of our life, how we are living in this world. ನಾವು ನಮ್ಮ ಒಂದು ಜೀವಿತ ಹೇಗಿದೆ ಎಂಬುದಾಗಿ ನಾವು ಆಲೋಚಿಸಿ ನೋಡಬೇಕು. I want to introduce you a woman in the Bible was used by God, and she might be a motivation for you and me. ಸತ್ಯವೇದದಲ್ಲಿ ಒಬ್ಬ ಸ್ತ್ರೀಯ ವಿಷಯವಾಗಿ ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ. ಆಕೆ ನಿಮಗೆ ಒಂದು ಪ್ರೇರೇಪಣೆಯಾಗಿ ನಿಮಗೆ ಅವರ ಒಂದು ಜೀವಿತವು ಪಾಠವಾಗಿರುತ್ತದೆ. In Luke chapter 2 verse 36 to 38. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 32ರಿಂದ 38ನೇ ವಚನ ತನಕ. Luke chapter 2 verse 36 to 38. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 36ರಿಂದ 38ನೇ ವಚನ ತನಕ. Now there was one Anna, a prophetess, the daughter of Phanuel of the tribe of Aser. She was of a great age, and has lived with a husband 7 years from her virginity. And this woman was a widow of about 84 years, who did not depart from the temple, but served God with fasting and prayers night and day. And coming in that instant, she gave thanks to the Lord, and spoke of him to all those who looked for redemption in Jerusalem. 36ರಿಂದ 38ನೇ ವಚನ ತನಕ. ಇದಲ್ಲದೆ ಅಸೇರನ ಕುಲದ ಫನುವೇಲನ ಮಗಳಾದ ಅನ್ನಲೆಂಬ ಒಬ್ಬ ಪ್ರವಾದಿನಿ ಇದ್ದಳು. ಆಕೆ ಬಹಳ ಮುಪ್ಪಿನವಳು. ಆಕೆ ತನ್ನ ಕನ್ಯಾವಸ್ಥೆ ಕಲಿತು ತರುವಾಯ ಗಂಡನ ಕೂಡ 7 ವರ್ಷ ಬಾಳುವೆ ಮಾಡಿ 84 ವರ್ಷ ವಿಧವೆಯಾಗಿದ್ದಳು. ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು. ಆಕೆ ಅದೇ ಗಳಿಗೆಯಲ್ಲಿ ಹತ್ತಿರಕ್ಕೆ ಬಂದು ದೇವರಿಂದಾದ ಉಪಕಾರವನ್ನು ನೆನೆಸಿ ಕೊಂಡಾಡಿದಲ್ಲದೆ ಯೆರೂಸಲೇಮಿನ ಬಿಡುಗಡೆಯನ್ನು ಹಾರೈಸುತ್ತಿದ್ದವರೆಲ್ಲರ ಸಂಗಡ ಆತನ ವಿಷಯವಾಗಿ ಮಾತಾಡುವವರಾದಳು. Here we can see that she was very old age. She was 84 years. She was close to the end of her life. ಆಕೆ 84 ವರ್ಷಗಳಾಗಿದ್ದಳು ಮತ್ತು ಒಂದು ಜೀವನದ ಒಂದು ಕೊನೆಯ ಒಂದು ಮುಪ್ಪಿನ ಒಂದು ಸ್ಥಿತಿಯಲ್ಲಿ ಜೀವನದ ಕೊನೆಯ ಒಂದು ದಿನಗಳಲ್ಲಿ ಜೀವಿಸುತ್ತಿದ್ದಳು. Second things we can see, she was a widow for many years. She was married and she was lived with her husband only for 7 years, and rest of her life she was a widow living alone. ಆಕೆ ಮದುವೆ ಮಾಡಿ 7 ವರ್ಷ ಗಂಡನ ಜೊತೆ ಜೀವಿಸಿ ನಂತರ ಉಳಿದ ವರ್ಷಗಳು ಆಕೆ ವಿಧವೆಯಾಗಿದ್ದಳು. And third thing we must note that she is homeless. She don't have a place to stay on her own. She was living in the temple day and night. ಆಕೆಗೆ ಯಾವ ಒಂದು ಮನೆಯೂ ಇರಲಿಲ್ಲ ಮತ್ತು ಹಗಲಿರಲು ಆಕೆ ದೇವರ ಸೇವೆಯನ್ನು ಮಾಡಿ ದೇವಾಲಯದಲ್ಲಿ ಆಕೆ ವಾಸವಾಗಿದ್ದಳು. The temple was her home. ಆ ಒಂದು ದೇವಾಲಯವು ಆಕೆಯ ಒಂದು ಮನೆಯಾಗಿತ್ತು. In these circumstances we can see that she was a devote to God. ಈ ಒಂದು ಸ್ಥಿತಿಯಲ್ಲೂ ಆಕೆ ದೇವರಿಗೆ ಒಂದು ಭಕ್ತಿಯ ಒಂದು ಜೀವಿತವನ್ನು ಜೀವಿಸಿದಳು. In 37 we are reading, she served the Lord with fasting and prayer night and day. ಆಕೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು. And 38 she spoke of him to all those who looked for redemption in Jerusalem. 38ನೇ ವಚನದಲ್ಲಿ ಮತ್ತು ಯೆರೂಸಲೇಮಿನಲ್ಲಿ ಬಿಡುಗಡೆಯನ್ನು ಹಾರೈಸುತ್ತಿದ್ದವರೆಲ್ಲರ ಸಂಗಡ
ಆತನ ವಿಷಯವಾಗಿ ಮಾತಾಡುವವಳಾದಳು. How amazing is that God has planned the very best at the end of her life. ಇದು ಎಂತ ಒಂದು ಅದ್ಭುತವಾದ ಒಂದು ಸಂಗತಿ. ಆಕೆಯ ಒಂದು ಕೊನೆಯ ದಿನಗಳಲ್ಲಿ ಉತ್ತಮವಾದ ಒಂದು ಸಂಗತಿಯನ್ನು ದೇವರು ಒಂದು ದೇವರ ಆತನ ಉದ್ದೇಶವನ್ನು ಆತನು ನೆರವೇರಿಸಿದನು. You think of this, God's very best happened to her at the age of 84. 84 ವರ್ಷ ಪ್ರಾಯದಲ್ಲಿ ಆಗಿರುವಾಗ ದೇವರ ಒಂದು ಶ್ರೇಷ್ಠವಾದ ಒಂದು ಸಂಗತಿ ಆಕೆಯ ಜೀವಿತದಲ್ಲಿ ನಡೆಯಿತು. She is remembered only because of what happened to her at the age of 84. 84ನೇ ವರ್ಷದಲ್ಲಿ ನಡೆದ ಒಂದು ವಿಷಯಗಳನ್ನು ಆಕೆ ನೋಡುವ ಹಾಗೆ ಅಥವಾ ನೆನೆಸಿಕೊಳ್ಳುವ ಹಾಗೆ ದೇವರು ಮಾಡಿದನು. She prayed, she worshipped, she fasted, and everything was found fulfillment at the age of 84. ಆಕೆ ಉಪವಾಸವಾಗಿದ್ದಲು, ವಿಜ್ಞಾಪನೆ, ಪ್ರಾರ್ಥನೆ, ಹಗಲಿರಲು ಮತ್ತು ದೇವರ ಸೇವೆಯನ್ನು ಮಾಡುತ್ತಿದ್ದಳು. ಮತ್ತೆ 84 ವರ್ಷದವರಾಗಿದ್ದಾಗ ಆ ಒಂದು ಸಂಗತಿ ನೆರವೇರುವುದನ್ನು ನಾವು ನೋಡಬಹುದು. Her life is an example for you and me. ಆಕೆಯ ಜೀವಿತ ನಿಮಗೆ ಮಾದರಿಯಾಗಿದೆ. God has the best in store for you. ದೇವರಿಗೆ ನಮಗೆ ದೇವರು ಉತ್ತಮವಾದ ವಿಷಯಗಳನ್ನು ಆತನು ಇಟ್ಟಿದ್ದಾನೆ. Whatever the age may be in our life. ನಮ್ಮ ಒಂದು ಜೀವಿತದ ಒಂದು ನಾವು ಯಾವ ವರ್ಷದವರಾಗಿ ಅಥವಾ ಪ್ರಾಯದವರಾಗಿರಬಹುದು. God has the best for you. ದೇವರು ನಮಗಾಗಿ ಉತ್ತಮವಾದ ವಿಷಯಗಳನ್ನೇ ಆತನು ಇಟ್ಟಿದ್ದಾನೆ. If we surrender our life to God God and without any expectation we serve the Lord, God has the best for you and me. ನಾವು ನಮ್ಮ ಜೀವಿತವನ್ನು ನಾವು ಸಮರ್ಪಿಸಿ ಯಾವ ವಿಷಯವನ್ನು ಅಪೇಕ್ಷಿಸದೆ ನಾವು ದೇವರನ್ನು ಸೇವಿಸುವುದಾದರೆ ದೇವರು ನಮಗೆ ಉತ್ತಮವಾದ ವಿಷಯಗಳನ್ನು ನಮಗಾಗಿ ಆತನು ಇಟ್ಟಿದ್ದಾನೆ. He is for a long time she is serving the Lord. ಈ ಸ್ತ್ರೀಯು ಅನೇಕ ವರ್ಷಗಳ ಕಾಲ ದೇವರ ಸೇವೆಯನ್ನು ಮಾಡುತ್ತಿದ್ದಳು. But at the age of 84 her name was mentioned in the Bible. ಆದ್ರೆ 84 ವರ್ಷಗಳ ಆಗಿದ್ದಾಗ ಆಕೆಯ ಒಂದು ಹೆಸರು ಇಲ್ಲಿ ತಿಳಿಸಲ್ಪಟ್ಟಿದೆ. So you and I may waiting for a long time doing the service of God. ನಾವು ದೇವರ ಸೇವೆಯನ್ನು ಮಾಡಿ ಅನೇಕ ವರ್ಷಗಳಿಂದ ನಾವು ಕಾಯುತ್ತಿರಬಹುದು. Remember, God's way and timings are always perfect and always in time. ದೇವರ ಒಂದು ಸಮಯ ಮತ್ತು ಅದು ಯಾವಾಗಲೂ ಪರಿಪೂರ್ಣವಾಗಿ ಇರುತ್ತದೆ. So if you put our life in the plan of God, ನಮ್ಮ ಜೀವಿತವನ್ನು ದೇವರ ಯೋಜನೆಯಲ್ಲಿ ದೇವರ ಯೋಜನೆಗೆ ನಾವು ನಮ್ಮ ಜೀವಿತವನ್ನು ಸಮರ್ಪಿಸುವುದಾದ್ರೆ in his time he will be using us, you and me, in the public service. ದೇವರು ಆತನ ಒಂದು ಸಮಯದಲ್ಲಿ ತಕ್ಕ ಸಮಯದಲ್ಲಿ ನಮ್ಮನ್ನು ಆತನ ಒಂದು ಸೇವೆಯಲ್ಲಿ ಉಪಯೋಗಿಸುವವನಾಗಿರುತ್ತಾನೆ. It will be permanent service. ಅದೊಂದು ಶಾಶ್ವತವಾದ ಒಂದು ಸೇವೆ ಆಗಿರುತ್ತದೆ. And the third thing you must mention that you and I are not too old for God to use in the special way. ಮೂರನೇದಾಗಿ ನಾವು ತಿಳ್ಕೊಳ್ಳಬೇಕಾದ ವಿಷಯವೇನೆಂದ್ರೆ ನಾವು ದೇವರು ನಮ್ಮನ್ನು ಉಪಯೋಗಿಸುವುದಕ್ಕೆ ಯಾವ ಒಂದು ವಯಸ್ಸಿನ ಮಿತಿಯು ಅಥವಾ ನಾವು ತುಂಬಾ ವೃದ್ಧರಾಗಿ ಎಂಬುದಾಗಿ ನಾವು ಭಾವಿಸಬಾರದು. Let us think of our life, Christian life. ನಮ್ಮ ಕ್ರೈಸ್ತಿಯ ಜೀವಿತದ ವಿಷಯವಾಗಿ ನಾವು ಆಲೋಚಿಸುವವರಾಗಿರೋಣ. In what way you and I are be used by God? ನಾವು ದೇವರು ನಮ್ಮನ್ನು ಹೇಗೆ ಆತ ನಮ್ಮನ್ನು ಉಪಯೋಗಿಸುತ್ತಿದ್ದಾನೆ. You may be young, you may be in the middle age, or you may be in the old age. ನಾವು ಯವನಸ್ಥರಾಗಿರುವುದು, ಮಧ್ಯ ವಯಸ್ಸಿನಲ್ಲಿ ಇರಬಹುದು ಅಥವಾ ವೃದ್ಧ ಪ್ರಾಯದಲ್ಲಿ ನಾವು ಇರಬಹುದು. So whatever our age, whatever our circumstances, still God is there to use you and me. ನಮ್ಮ ವಯಸ್ಸು ಏನೇ ಆಗಿರಬಹುದು, ನಮ್ಮ ಒಂದು ಸ್ಥಿತಿಗತಿ ಏನೇ ಆಗಿರಬಹುದು, ಆದರೆ ದೇವರು ನಮ್ಮನ್ನು ಉಪಯೋಗಿಸುವುದಕ್ಕಾಗಿ ಆತನು ಸಿದ್ಧನಾಗಿದ್ದಾನೆ. If you see in the life of Paul, while going to Damascus, God has that to meet him. God intervened in his life. ಪೌಲನು ದಮಸ್ಕ ಮಾರ್ಗದಲ್ಲಿ ಹೋಗುತ್ತಿರುವಾಗ ಕರ್ತನು ಆತನಿಗೆ ಪ್ರತ್ಯಕ್ಷನಾಗಿದ್ದನು ಅಥವಾ ಕರ್ತನು ಆತನು ಮಧ್ಯದಲ್ಲಿ ಬಂದನು. So the question he asked God is, God, what you want me to do?
ಆದ್ರೆ ಪೌಲನು ಅದನ್ನು ಕೇಳಿದನೆಂದರೆ, ಕರ್ತನೆ, ನಾನು ಏನು ಮಾಡಬೇಕೆಂಬುದಾಗಿ ನೀನು ಬಯಸುತ್ತಿ? From that day till his death, he do the will of God. ಆ ಒಂದು ದಿನದಿಂದ ಕೊನೆಯ ದಿನದವರೆಗೂ ದೇವರ ಚಿತ್ತವನ್ನು ನೆರವೇರಿಸುತ್ತಿದ್ದನು. In second Timothy chapter 4, 6 and 7, we can read like this. 2 ತಿಮೋಥಿ 4ನೇ ಅಧ್ಯಾಯ 6 ಮತ್ತು 7ನೇ ವಚನಗಳಲ್ಲಿ, It is the last words of Paul. ಪೌಲನ ಕೊನೆಯ ಮಾತುಗಳು ಇದಾಗಿದೆ. 4ನೇ ಅಧ್ಯಾಯ 6 ಮತ್ತು 7ನೇ ವಚನ. For I am already poured out as a drink offering, and the time of my departure is at hand. I have fought the good fight. I have finished the race. I have kept my faith. ಯಾಕೆಂದರೆ ನಾನಂತೂ ಈಗಲೇ ಪಾನ ದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. Let these words be a word of you and me in our end days. ನಾವು ನಮ್ಮ ಒಂದು ಕೊನೆ ದಿನಗಳಲ್ಲಿ ಈ ಒಂದು ವಾಕ್ಯಗಳು ನಮ್ಮ ಜೀವಿತದಲ್ಲಿ ನಾವು ಹೇಳುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. He has poured out his life as a drink offering for God. ಕರ್ತನಿಗಾಗಿ ತನ್ನ ಜೀವಿತವನ್ನು ಪಾನ ದ್ರವ್ಯವಾಗಿ ಅರ್ಪಿಸುತ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. He has kept nothing for him. He has poured everything for God. ಆತನು ತಾನು ಏನು ಹಿಂದೆ ಉಳಿಸದೆ ಎಲ್ಲವನ್ನು ಕರ್ತನಿಗಾಗಿ ಅರ್ಪಿಸಿದಾನೆ. And the time of his departure, he is telling like this. ಮತ್ತು ಆತನು ಹೊರಟು ಹೋಗುವ ಸಮಯ ಹತ್ತಿರ ಬಂದಾಗ ಈ ರೀತಿಯಾಗಿ ಆತನು ಹೇಳಿದನು. He is telling that I have fought the good fight. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. I have finished the race. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. I have kept the faith. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. This is the Christian finishing. ಇದು ಒಂದು ಕ್ರೈಸ್ತಿಯ ಒಂದು ಜೀವಿತದ ಒಳ್ಳೆಯ ಒಂದು ಮುಕ್ತಾಯ. It is not what we earned, what we possessed in this world. ನಾವು ಏನು ಸಂಪಾದಿಸಿದ್ದೇವೆ, ನಾವು ಏನನ್ನು ಸ್ವಾಸ್ಥ್ಯವಾಗಿ ನಾವು ಶೇಖರಿಸಿದ್ದೇವೆ, ಅದು ಪ್ರಾಮುಖ್ಯವಲ್ಲ. What we have done for Christ will come through us to the eternity. ಅದು ಕ್ರಿಸ್ತನಿಗಾಗಿ ನಾವು ಮಾಡಿದ ಸೇವೆ, ನಾವು ಮಾಡಿದ ಕೆಲಸ ಕಾರ್ಯಗಳು ಅದು ನಿತ್ಯಕ್ಕೂ ನಮ್ಮೊಂದಿಗೆ ಬರುವವು. We should fight a good fight. ಒಳ್ಳೆಯ ಹೋರಾಟವನ್ನು ಹೋರಾಡುವವರಾಗಿರ್ಬೇಕು. We should finish the race. ಆ ಒಂದು ಓಟವನ್ನು ಕಡೆಗಾಣಿಸಬೇಕು. And we should keep the faith. ಕ್ರಿಸ್ತ ನಂಬಿಕೆಯನ್ನು ನಾವು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. And think of our calling. ನಮ್ಮ ಒಂದು ಕರೆಯುವಿಕೆಯನ್ನು ನಾವು ನೆನೆಸಿಕೊಳ್ಳೋಣ. We are partakers of the heavenly calling. ಪರಲೋಕ ಕರೆಯುವಿಕೆಯ ಒಂದು ಪಾಲುಗಾರಿಕೆಯು ನಮಗೆ ಉಂಟು. God has called you and me from this world. ಈ ಲೋಕದಿಂದ ದೇವರು ನಿಮ್ಮನ್ನು ದೇವರು ಕರೆದಿದ್ದಾನೆ. Not because of that we are great people, we are rich people, we are healthy people. We are nothing before God. ನಾವು ಐಶ್ವರ್ಯವಂತರು, ನಾವು ಶ್ರೇಷ್ಠ ವ್ಯಕ್ತಿಗಳು, ಆರೋಗ್ಯವಂತರು ಎಂಬ ಒಂದು ಕಾರಣಕ್ಕಾಗಿ ಅಲ್ಲ, ಆದ್ರೆ ನಾವು ಏನು ಇಲ್ಲದವರು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. If you surrender our life to God as the woman Anna at the age of 84, she has been used by God. God can use you and me. ಹನ್ನಲ ಹಾಗೆ ಆಕೆ ತನ್ನ ಜೀವಿತವನ್ನು ಸಮರ್ಪಿಸಿಕೊಂಡ ಹಾಗೆ ನೀವು ಕರ್ತನಿಗಾಗಿ ನಮ್ಮ ಜೀವಿತವನ್ನು ಸಮರ್ಪಿಸಿಕೊಳ್ಳುವಾಗ ದೇವರು ನಮ್ಮನ್ನು ಉಪಯೋಗಿಸುವನು. The same question Paul asked God, we will ask God, what you want me to do? ಪೌಲನು ಕೇಳಿದ ಹಾಗೆ ನಾವು ಸಹ ಕರ್ತನಲ್ಲಿ ಪ್ರಶ್ನೆ ಕೇಳಬೇಕು. ಕರ್ತನೆ, ನಾನು ಏನು ಮಾಡಬೇಕು? God can use you and me in a mighty way. ದೇವರು ನಿಮ್ಮನ್ನು ಅದ್ಭುತವಾಗಿ ನಮ್ಮನ್ನು ಉಪಯೋಗಿಸುವುದಕ್ಕೆ ಶಕ್ತನಾಗಿದ್ದಾನೆ. Let all that belongs to us will be used for in his service. ನಮಗೆ ಸೇರಿದ ಎಲ್ಲವನ್ನು ನಾವು ದೇವರ ಸೇವೆಯಲ್ಲಿ ನಾವು ಉಪಯೋಗಿಸುವವರಾಗಿರೋಣ. Let us forget the past and see the future, and we can use our talents, our money, our strength, everything for God's work. ನಮ್ಮ ಹಿಂದಿನ ಸಂಗತಿಯನ್ನು ನಾವು ಮರೆತು ಮುಂದೆ ಭವಿಷ್ಯತ್ತಿನಲ್ಲಿ ನಮ್ಮ ಒಂದು ನಮ್ಮ ಒಂದು ತಲಾಂತಗಳು ಎಲ್ಲವನ್ನು ದೇವರ ಒಂದು ಸೇವೆಗಾಗಿ, ದೇವರ ಮಹಿಮೆಗಾಗಿ ನಾವು ಉಪಯೋಗಿಸುವವರಾಗಿರೋಣ. When we stand before God, let not be ashamed to give account of our life.
ಆ ಕರ್ತನ ಮುಂದೆ ನಾವು ನಿಂತುಕೊಳ್ಳುವಾಗ ನಮ್ಮ ಜೀವಿತದ ಲೆಕ್ಕವನ್ನು ಒಪ್ಪಿಸುವಾಗ ನಾವು ನಾವು ನಾಚಿಕೆಗೊಳ್ಳದೆ ಆ ಒಂದು ಸ್ಥಿತಿ ಉಂಟಾಗದೆ ನಾವು ನೋಡಿಕೊಳ್ಳುವವರಾಗಿರಬೇಕು. Let God enable us to serve Him in a better way in the coming days. ಮುಂದೆ ಬರುವ ದಿನಗಳಲ್ಲಿ ನಾವು ಇನ್ನೂ ಆತನನ್ನು ಉತ್ತಮವಾಗಿ ಸೇವಿಸುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. I wish I want to serve the Lord in a much better way in the coming days. ಮುಂದೆ ಬರುವ ದಿನಗಳಲ್ಲಿ ದೇವರ ಕರ್ತನನ್ನು ಇನ್ನೂ ಉತ್ತಮವಾಗಿ ಸೇವೆ ಮಾಡುವ ಹಾಗೆ ನನಗೆ ನನ್ನ ಒಂದು ಅಭಿಲಾಷೆ ಆಗಿದೆ. As Joshua told, I and my household we will serve the Lord. ಯೆಹೋಶುವನು ಆತನು ಹೇಳಿದ ಹಾಗೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. Train your children to serve the Lord. ನಿಮ್ಮ ಮಕ್ಕಳು ದೇವರನ್ನು ಸೇವೆ ಮಾಡುವ ಹಾಗೆ ಅವರನ್ನು ತರಬೇತಿಗೊಳಿಸಿರಿ. Let God's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.